ಶುಕ್ರವಾರದ ದಿನ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 2021ರಲ್ಲಿ 22 ಕ್ಯಾರೆಟ್ನ 20 ಗ್ರಾಂ ಚಿನ್ನದ ಬೆಲೆ 1 ಲಕ್ಷದ ಆಸುಪಾಸಿನಲ್ಲಿತ್ತು. ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತೆಲ್ಲ ಹಾಕಿದ್ರೆ 1,06,000 ಆಗ್ತಿತ್ತು. ಇನ್ನು 2025ರ ವೇಳೆಗೆ 20 ಗ್ರಾಂ ಗೋಲ್ಡ್ ಖರೀದಿಸಬೇಕಂದ್ರೆ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕೊಡ್ಲೇಬೇಕಿತ್ತು. ಕೇವಲ 5 ವರ್ಷಗಳ ಹಂತದಲ್ಲಿ ಅದು ಡಬಲ್ ಕೂಡ ಆಗ್ಬಿಟ್ಟಿದೆ. ಇನ್ನು ಚಿನ್ನ ಬೆಳ್ಳಿ ಬೆಲೆಗಳು ಪ್ರತಿದಿನ ಬದಲಾಗುತ್ತಲೇ ಇರ್ತವೆ. ಜಾಗತಿಕ ಮಾರುಕಟ್ಟೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಅಥವಾ ಹಬ್ಬ, ಮದುವೆ, ಸಮಾರಂಭ, ಆಮದು ಸುಂಕ ಹೀಗೆ ಹಲವು ಕಾರಣಗಳು ಗೋಲ್ಡ್ ರೇಟ್ ಮೇಲೆ ಪ್ರಭಾವವನ್ನ ಬೀರ್ತವೆ. ಇದೀಗ ಏರಿಕೆಯಾಗ್ತಿದ್ದ ಚಿನ್ನದ ಬೆಲೆ ಇಳಿಮುಖದತ್ತ ಸಾಗಿದೆ. ನಿನ್ನೆಯಿಂದ ಆಷಾಢ ಮಾಸ ಶುರುವಾಗಿದೆ. ಇನ್ನು ಶುಭಾರಂಭಗಳು ಕಡಿಮೆ ಕೂಡ ಇರೋದ್ರಿಂದ ಚಿನ್ನಕ್ಕಿರುವ ಬೇಡಿಕೆ ಕಡಿಮೆಯಾಗಿದೆ. ಬೇಡಿಕೆ ಕಡಿಮೆಯಾಗ್ತಿದ್ದಂತೆ ಚಿನ್ನದ ಬೆಲೆ ಇಳಿಕೆಯತ್ತ ಸಾಗಿದೆ. ನಿನ್ನೆ 9,070 ರೂಪಾಯಿ ಇದ್ದ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 8,985 ರೂಪಾಯಿ ಆಗಿದೆ. ನಿನ್ನೆಗಿಂತ 85 ರೂಪಾಯಿ ಕಡಿಮೆಯಾಗಿದೆ. ನಿನ್ನೆ 10 ಗ್ರಾಂ ಚಿನ್ನದ ಬೆಲೆ 90,700 ರೂಪಾಯಿ ಇತ್ತು. ಇಂದು 89,850 ರೂಪಾಯಿ ಆಗಿದೆ. ಇನ್ನು ಈ ರೀತಿಯಾಗಿ 850 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆ 9,07,000 ರೂಪಾಯಿ ಇದ್ದ 100 ಗ್ರಾಂ ಚಿನ್ನ ಇಂದು 8,98,500 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಈ ರೀತಿಯಾಗಿ 8,500 ರೂಪಾಯಿ ಕಡಿಮೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 9,895 ರೂಪಾಯಿ ಇತ್ತು. ಇಂದು 9,802 ರೂಪಾಯಿ ಆಗಿತ್ತು. 93 ರೂಪಾಯಿ ಕಡಿಮೆಯಾಗಿದೆ. ನಿನ್ನೆ 98,950 ರೂಪಾಯಿ ಇದ್ದಂತ 10 ಗ್ರಾಂ ಚಿನ್ನದ ಬೆಲೆ ಇಂದು 98,020 ರೂಪಾಯಿಗೆ ಇಳಿದಿದ್ದು, ಈ ರೀತಿಯಾಗಿ 930 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಂ ಚಿನ್ನದ ಬೆಲೆ ನಿನ್ನೆ 9,89,500 ರೂಪಾಯಿ ಇದ್ದು, ಇಂದು 9,80,200 ರೂಪಾಯಿ ಆಗಿದೆ. ಬರೋಬ್ಬರಿ 9,300 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಭಾರತ ಸರ್ಕಾರ ಚಿನ್ನದ ಆಮದು ಸುಂಕವನ್ನ 15% ನಿಂದ 6%ಗೆ ಇಳಿಕೆ ಮಾಡಿದ್ದು ಕೂಡ ಚಿನ್ನದ ಬೆಲೆ ಇಳಿಕೆ ಮೇಲೆ ಪ್ರಭಾವವನ್ನ ಬೀರಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದೆ. ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.